ಓಂ ಶ್ರೀ ಸಾಯಿರಾಮ್. ವಿದ್ಯಾವಾಹಿನಿ ಪ್ರಬಂಧ 2. ವಿದ್ಯೆ ಅಥವಾ ಉನ್ನತ ಜ್ಞಾನದ ಮಹತ್ವವನ್ನು ವ್ಯಕ್ತಿಯು ಗ್ರಹಿಸಬೇಕಾದರೆ ಅಥವಾ ಇನ್ನೊಬ್ಬರಿಗೆ ತಿಳಿಯಪಡಿಸಬೇಕಾದರೆ ಶುದ್ಧವಾದ ಮನಸ್ಸು ಬೆಳಕು ಚೆಲ್ಲಿದಾಗ ಮಾತ್ರ ಸಾಧ್ಯ. ಅತ್ಯಂತ ಶುಭ್ರವಾಗಿಟ್ಟಿರುವ ಕೊಠಡಿಯೊಳಕ್ಕೆ ಹಾವಾಗಲಿ ಚೇಳಾಗಲಿ ಬೇರಾವುದೇ ವಿಷಜಂತುವಾಗಲಿ ಬರುವುದಿಲ್ಲ. ಕತ್ತಲಿಡಿದ ಕೊಳಕು ಸ್ಥಳಗಳೇ ಅವಕ್ಕೆ ಬಹುಹಿತವಾದ ಸ್ಥಳಗಳು. ಅದೇ ಕಾರಣದಿಂದಲೇ ಪರಮ ಪವಿತ್ರ ಜ್ಞಾನವು ಕತ್ತಲು ಕೊಳಕು ತುಂಬಿದ ಹೃದಯಗಳನ್ನು ಪ್ರವೇಶಿಸಲಾರದು. ಬದಲಿಗೆ ಕ್ರೋಧವೇ ಮೊದಲಾದ ವಿಷತಳಿಗಳು ಆ ಹೃದಯಗಳಲ್ಲಿ ಹುಲುಸಾಗಿ ಬೆಳೆಯುತ್ತವೆ. ಇದ್ದಿಲಿನ ಕಪ್ಪು ಬಣ್ಣವನ್ನು ಹೋಗಲಾಡಿಸಲು ಆಸೆಪಟ್ಟರೆ ಸೋಪು ಮತ್ತು ನೀರು ಯಾವ ಪ್ರಯೋಜನಕ್ಕೆ? ಅಥವಾ ಅದನ್ನು ಹಾಲಿನಿಂದ ತೊಳೆದರೂ ಉಪಯೋಗವಿಲ್ಲ. ಅದಕ್ಕಿರುವ ಒಂದೇ ದಾರಿ ಎಂದರೆ ಅದನ್ನು ಬೆಂಕಿಯೊಳಕ್ಕೆ ಹಾಕುವುದು. ಅದು ಇದ್ದಿಲನ್ನು ಬಿಳಿಯ ಬೂದಿಯನ್ನಾಗಿ ಪರಿವರ್ತಿಸುತ್ತದೆ. ಅದೇ ರೀತಿ ವ್ಯಕ್ತಿಯು ಅಜ್ಞಾನದ ಕತ್ತಲನ್ನೂ ಆಸೆಯ ಕೊಳಕನ್ನೂ ನಾಶ ಮಾಡಲು ಕಾತರನಾದರೆ ಆತ್ಮಜ್ಞಾನವನ್ನು ಅಥವಾ ಬ್ರಹ್ಮವಿದ್ಯೆಯನ್ನು ಸಂಪಾದಿಸಬೇಕು. ಕತ್ತಲನ್ನು ಬೆಳಕಿನಿಂದ ಮಾತ್ರವೇ ಹೋಗಲಾಡಿಸಬಹುದು. ಕತ್ತಲೆಗೆದುರಾಗಿ ಇನ್ನಷ್ಟು ಕತ್ತಲನ್ನೊಡ್ಡಿ ಗೆಲ್ಲಲು ಸಾಧ್ಯವಿಲ್ಲ. ಅಂತರಂಗದ ಕತ್ತಲೆಯನ್ನು ಹೋಗಲಾಡಿಸಲು ಅಗತ್ಯವಾದದ್ದು ವಿದ್ಯೆಯ ಬೆಳಕು. ಅದು ಅಂತರಂಗವನ್ನು ಬೆಳಗುತ್ತದೆ. ವಿದ್ಯೆಯೇ ಅಧಿಕೃತವಾದ ಪುರುಷೋತ್ತಮ ಯೋಗ. ಗೀತೆಯು ವಿವರಿಸುವ ಪರಮಪುರುಷನ ಯೋಗ ಅತ್ಯುನ್ನತ ಜ್ಞಾನ. ಈ ಯೋಗವನ್ನು ಹಣ ಕೊಟ್ಟುಕೊಳ್ಳುವುದಾಗಲಿ ಮಿತ್ರರಿಂದ ಪಡೆದುಕೊಳ್ಳುವುದಾಗಲಿ ಕಂಪನಿಗೋ ಸಂಸ್ಥೆಗೋ ಆದೇಶ ಕೊಟ್ಟು ತರಿಸುವುದಾಗಲಿ ಸಾಧ್ಯವಿಲ್ಲ. ಪ್ರತಿಯೊಬ್ಬ ವ್ಯಕ್ತಿಯೂ ಸ್ಥಿರವಾದ ಶ್ರದ್ಧೆಯಿಂದ ಗಾಢ ಭಕ್ತಿಯಿಂದ ಅದನ್ನು ಅರಗಿಸಿಕೊಳ್ಳಬೇಕು, ಗೆದ್ದುಕೊಳ್ಳಬೇಕು. ಗಾಡ್ ಈಸ್ ನೋವೇರ್ ಎಂಬ ಉಕ್ತಿ ಬದಲಾವಣೆಗೊಳ್ಳದೆ ಹಾಗೆಯೇ ಉಳಿಯಬಹುದು. ಅದನ್ನು ವಿರೋಧಿಸುವ ಅಗತ್ಯವೂ ಇಲ್ಲ. ಅಗತ್ಯವಾದದ್ದು ಇಷ್ಟೇ: ನೋವೇರ್ ಎನ್ನುವಲ್ಲಿ ಇರುವ ಡಬ್ಲ್ಯೂ ಅಕ್ಷರವನ್ನು ನೋಗೆ ಸೇರಿಸಿ ಪದವನ್ನು ಒಡೆದು ಗಾಡ್ ಈಸ್ ನೌ ಹಿಯರ್ ಎಂದು ಓದಿಕೊಳ್ಳಿ. ನೇತ್ಯಾತ್ಮಕವಾಗಿದ್ದ ಉಕ್ತಿ ಇತ್ಯಾತ್ಮಕವಾಗಿ ಬಿಡುತ್ತದೆ. ಹಾಗೆಯೇ ಅಸಂಖ್ಯಾತ ದಿಕ್ಕುಗಳಿಗೆ ಹರಿಯುವ ದೃಷ್ಟಿಯು ಈಗ ವಿಶ್ವದ ಮೇಲೆ ನಿರ್ದೇಶಿತವಾಗಿರುವುದನ್ನು ಒಂದು ದಿಕ್ಕಿಗೆ ಕೇಂದ್ರೀಕರಿಸಿದ ಪಕ್ಷದಲ್ಲಿ ವೈರುಧ್ಯಗಳು ವ್ಯತ್ಯಾಸಗಳು ಮಾಯವಾಗಿ ಅನೇಕವು ಏಕವಾಗುತ್ತದೆ. ರಾಮಕೃಷ್ಣ ಪರಮಹಂಸ, ಜಯದೇವ, ಗೌರಾಂಗ, ತುಕಾರಾಮ, ತುಳಸೀದಾಸ, ರಾಮದಾಸ, ಕಬೀರದಾಸ, ಶಾರದಾದೇವಿ, ಮೀರಾ, ಸಕ್ಕೂಬಾಯಿ, ಮಲ್ಲಮ್ಮ ಇವರು ಶಾಸ್ತ್ರ ಗ್ರಂಥಗಳನ್ನಾಗಲಿ ಅವುಗಳ ಮೇಲಿನ ವಿದ್ವತ್ಪೂರ್ಣ ವ್ಯಾಖ್ಯಾನಗಳನ್ನಾಗಲಿ ಆಧ್ಯಾತ್ಮಿಕ ಕೃತಿಗಳನ್ನಾಗಲಿ ಕರಗತ ಮಾಡಿಕೊಂಡಿರಲಿಲ್ಲ. ಆದರೂ ಇಂದು ಅವರನ್ನು ಎಲ್ಲ ದೇಶಗಳ ಎಲ್ಲ ಧರ್ಮಗಳ ಎಲ್ಲ ಮತ ಪಂಥಗಳ ಅನುಯಾಯಿಗಳೂ ಪೂಜಿಸುತ್ತಾರೆ, ಗೌರವಿಸುತ್ತಾರೆ. ಇದಕ್ಕೆ ಕಾರಣ ಅವರಿಗೆ ಆತ್ಮವನ್ನು ಕುರಿತು ಅಚಂಚಲ ಶ್ರದ್ಧೆ ಇದ್ದುದು. ಅದು ಮನಃಶುದ್ಧಿಯ ಮೂಲಕ ಗಳಿಸಿದ ಆತ್ಮಶ್ರದ್ಧೆ. ಅವರಿಗೆ ಆ ಮನಃಶುದ್ಧಿಯನ್ನೂ ಸ್ಪಷ್ಟತೆಯನ್ನೂ ನೀಡಿದ್ದು ವಿದ್ಯೆಯೇ. ಈ ಮಹಾತ್ಮರು ತಮ್ಮ ಹೃದಯದಲ್ಲಿ ಏನಿತ್ತೋ ಅದನ್ನೇ ಮಾತನಾಡಿದರು. ತಮಗೆ ಹೇಗನಿಸಿತೋ, ಏನು ಅನುಭವಕ್ಕೆ ಬಂದಿತೋ ಅದನ್ನೇ ಆಡಿದರು. ಇಂದು ತಾವು ವಿದ್ಯಾವಂತರೆಂದು ಹೇಳುವವರನ್ನು ಸ್ವಲ್ಪ ಹೋಲಿಸಿ ನೋಡಬಹುದು. ತನ್ನ ಹೃದಯದಲ್ಲಿ ಏನಿದೆಯೋ ಅದನ್ನೇ ಸ್ಪಷ್ಟವಾಗಿ ಬಾಯಲ್ಲಿ ಆಡುವವನು 10 ಲಕ್ಷಕ್ಕೊಬ್ಬನೂ ಇಲ್ಲ ಎನ್ನುವುದು ವಾಸ್ತವ ಸಂಗತಿಯಲ್ಲವೇ? ಜನರು ಸತ್ಯನಾರಾಯಣ ಅಥವಾ ಸತ್ಯರೂಪಿಯಾದ ನಾರಾಯಣನನ್ನು ವರ್ಷದಲ್ಲಿ 1 ದಿನ ಪೂಜಿಸುತ್ತಾರೆ. ವರ್ಷದ ಮಿಕ್ಕ ಸಮಯ ಪೂರ್ತಿ ಅವರು ಅಸತ್ಯ ನಾರಾಯಣನನ್ನು, ಸುಳ್ಳಿನ ರೂಪದ ದೇವರನ್ನು ಪೂಜಿಸುತ್ತಾರೆ. ಈ ಬಗೆಯ ಪೂಜೆಯಿಂದ ವಸ್ತುನಿಷ್ಠ ವಿದ್ವತ್ತು ಗಳಿಸಲು ಆಸಕ್ತಿ ಉಂಟಾಗಬಹುದು. ಈ ಜ್ಞಾನವನ್ನು ವಿದ್ಯಾ ಎಂದು ಕರೆಯಲು ಸಾಧ್ಯವೇ? ಇಲ್ಲ, ಎಂದಿಗೂ ಇಲ್ಲ. ತಟ್ಟೆಗೆ ಬಡಿಸಿದ ಅನ್ನವನ್ನು ನಾವೂ ತಿನ್ನದೆ
ಹಸಿದಿರುವ ಬೇರೊಬ್ಬರಿಗಾದರೂ ಕೊಡದೆ ಹಾಗೆಯೇ ಇಟ್ಟುಬಿಟ್ಟರೆ ಅದು ಹಳಸಿ ಹೋಗುತ್ತದೆ. ಹಾಗೆಯೇ ನಮ್ಮ ದೋಷಗಳನ್ನೂ ವೈಫಲ್ಯಗಳನ್ನೂ ನಾವೇ ಆಗಲಿ ಈ ಬಗೆಯ ಶುದ್ಧೀಕರಣ ಪ್ರಕ್ರಿಯೆಯಲ್ಲಿ ಪರಿಣತರಾದ ನಮ್ಮ ಬಗೆಗೆ ಸಹಾನುಭೂತಿಯುಳ್ಳ ಇತರರ ಬುದ್ಧಿವಾದವನ್ನು ಒಪ್ಪಿಕೊಳ್ಳುವುದರಿಂದಾಗಲಿ ತಿದ್ದಿಕೊಳ್ಳದೆ ಹೋದರೆ ನಮ್ಮ ಬದುಕಿನ ಗತಿ ಏನಾಗುತ್ತದೆ ಯೋಚಿಸಿ. ಬಹಳ ಕಾಲ ತಟ್ಟೆಯಲ್ಲಿ ಇಟ್ಟ ಬೇಯಿಸಿದ ಬೇಳೆಯಂತೆ ಬದುಕು ಹಳಸಿ ಹೋಗುತ್ತದೆ. ಒಬ್ಬ ತಂದೆಯು ತನ್ನ ಮಗನ ಗುಣಗಳನ್ನು ಬಾಯ್ತುಂಬ ವರ್ಣಿಸಿ ಕೊನೆಗೆ ಹೀಗೆ ಹೇಳಿದನಂತೆ, ಅವನಲ್ಲಿ ಎರಡು ದೋಷಗಳಿವೆ. ಮೊದಲನೆಯದಾಗಿ ತನ್ನಲ್ಲಿರುವ ದೋಷಗಳು ಯಾವುವು ಎಂದು ಅವನಿಗೆ ತಿಳಿಯದು. ಎರಡನೆಯದಾಗಿ ಇತರರು ಅವುಗಳನ್ನು ತೋರಿಸಿಕೊಟ್ಟರೂ ಅದನ್ನು ಅವನು ಕೇಳುವುದಿಲ್ಲ. ಇದು ಹಿಂದಿನ ಮಾತಾಯಿತು. ಎಂದಾದರೋ ಒಬ್ಬ ಮಗ ಅಲ್ಲ, ಪ್ರತಿಯೊಬ್ಬ ಮಗನೂ ಅದೇ ದುಸ್ಥಿತಿಯಲ್ಲಿದ್ದಾನೆ. ಪ್ರತಿಯೊಬ್ಬ ತಂದೆಯೂ ಹೀಗೆ ಆಕ್ಷೇಪಿಸುವುದು ಸಹಜವಾಗಿ ಹೋಗಿದೆ. ಇದು ತಮ್ಮಲ್ಲಿ ಇದೆ ಎಂದು ಹೇಳಿಕೊಳ್ಳುವ ವಿದ್ಯೆಯ ಮೌಲ್ಯವೇನು? ಆದರೆ ಮಕ್ಕಳು ಸ್ವಭಾವತಃ ಒಳ್ಳೆಯವರು. ದೋಷವಿರುವುದು ಅವರಿಗೆ ವಿದ್ಯೆಯನ್ನು ನೀಡುವ ವ್ಯವಸ್ಥೆಯಲ್ಲಿ. ಈ ವಿಷಯ ಎಲ್ಲರಿಗೂ ಗೊತ್ತಿದೆ. ಆದರೆ ಅದನ್ನು ಸುಧಾರಿಸಲು ಪ್ರತಿಯೊಬ್ಬರೂ ಹಿಂದೆಗೆಯುತ್ತಾರೆ. ಇದು ಬಹು ಮುಖ್ಯವಾದ ದೌರ್ಬಲ್ಯ. ಲಕ್ಷ ರೀತಿಗಳಲ್ಲಿ ಇತರರಿಗೆ ಬುದ್ಧಿವಾದ ಹೇಳಬಹುದು. ಒಂದೇ ಒಂದನ್ನಾದರೂ ಸ್ವತಃ ಆಚರಣೆಯಲ್ಲಿ ತೋರಿಸುವುದು ಕಷ್ಟ. ವ್ಯವಸ್ಥೆಯನ್ನು ಪ್ರಾಥಮಿಕ ಶಾಲಾ ಹಂತದಿಂದ ವಿಶ್ವವಿದ್ಯಾನಿಲಯಗಳವರೆಗೆ ಪರಿವರ್ತಿಸಬೇಕಾಗಿದೆ ಎಂದು ಪತ್ರಿಕೆಗಳಲ್ಲಿ ಪ್ರಕಟಿಸುತ್ತಾರೆ, ಘೋಷಿಸುತ್ತಾರೆ. ಆದರೆ ಪರಿವರ್ತನೆಗೈಯುವ ಅಥವಾ ಕೊನೆಯ ಪಕ್ಷ ಯಾವ ಬದಲಾವಣೆಗಳನ್ನು ತರಬೇಕಾಗಿದೆ, ಹೇಗೆ ಎಂದು ಬೊಟ್ಟು ಮಾಡಿ ತೋರಿಸುವ ಒಬ್ಬನನ್ನೂ ಕಾಣಲಾರೆವು. ವ್ಯವಸ್ಥೆಯ ದೋಷಗಳನ್ನು ಯಾರೂ ಮುಂದೆ ತರುವುದಿಲ್ಲ. ಆಧ್ಯಾತ್ಮಿಕ, ನೈತಿಕ ಮತ್ತು ವರ್ತನ ಮೌಲ್ಯಗಳೇ ಮಾನವನು ಸಾಧಿಸಬಹುದಾದ ಕಿರೀಟಪ್ರಾಯ ಸಾಧನೆಗಳು ಎಂಬ ಸತ್ಯವನ್ನು ಗಮನಕ್ಕೆ ತಂದುಕೊಂಡಿಲ್ಲ. ಅಧಿಕಾರದಲ್ಲಿ ಇಲ್ಲದಾಗ ಶಿಕ್ಷಣದ ಬಗೆಗೆ ಲೇಖನಗಳನ್ನೂ ಪ್ರಬಂಧಗಳನ್ನೂ ಬರೆಯುತ್ತಾರೆ. ವೇದಿಕೆಗಳ ಮೇಲೆ ನಿಂತು ಗಿಣಿಪಾಠ ಒಪ್ಪಿಸುತ್ತಾರೆ. ಅದೇ ವ್ಯಕ್ತಿಗಳಿಗೆ ಅಧಿಕಾರ ದೊರೆತಾಗ ತಾವು ಮೊದಲು ಏನು ಹೇಳುತ್ತಿದ್ದರೋ ಅದಕ್ಕೆ ವ್ಯತಿರಿಕ್ತವಾದ ರೀತಿಯಲ್ಲಿ ಶಾಸನಗಳನ್ನು ಮಾಡುತ್ತಾರೆ. ಆಯಸ್ಕಾಂತವು ಕಬ್ಬಿಣವನ್ನು ತನ್ನತ್ತ ಸೆಳೆದುಕೊಳ್ಳುತ್ತದೆ ನಿಜ, ಆದರೆ ಧೂಳು ಮೆತ್ತಿದ ತುಕ್ಕು ಹಿಡಿದ ಕಬ್ಬಿಣವನ್ನು ಸೆಳೆಯಲಾರದು. ವೇದಿಕೆಯ ಭಾಷಣಗಳು ಕೇಳಲು ಚೆನ್ನಾಗಿರುತ್ತವೆಯೇನೋ ಹೌದು, ಆಚರಣೆ ಮಾತ್ರ ಸ್ಥಗಿತವಾಗಿರುತ್ತದೆ. ಈ ವ್ಯಾಧಿಗೆ ಚಿಕಿತ್ಸೆಯಾದ ಹೊರತು ಶಿಕ್ಷಣವಾಗಲಿ ನಿಜವಾದ ವಿದ್ವತ್ತಾಗಲಿ ತನ್ನ ಮೌಲ್ಯಗಳನ್ನು ಪ್ರಕಟಿಸಲಾರದು. ಕಬ್ಬಿಣಕ್ಕೆ ಮೆತ್ತಿದ ಧೂಳನ್ನೂ ತುಕ್ಕನ್ನೂ ಉಜ್ಜಿ ತೊಳೆದು ಬಿಟ್ಟರೆ ಆಯಸ್ಕಾಂತವು ಅದನ್ನು ಸೆಳೆಯುತ್ತದೆ. ಹಾಗೆಯೇ ಮನಸ್ಸನ್ನು ಶುಭ್ರವಾಗಿ ಉಜ್ಜಿ ಮೆರುಗು ಕೊಟ್ಟಾಗ ಪರಿಣಾಮವು ಕವಿ ಹೇಳುವಂತೆ ಮಹಾತ್ಮನ ಮನಸ್ಸು, ಮಾತು, ಕೃತಿ ಮೂರೂ ಒಂದೇ ಆಗಿರುತ್ತವೆ. ಈ ಮೂರೂ ಹೊಂದಾಣಿಕೆಯಲ್ಲಿರುವುದೇ ಒಬ್ಬ ವ್ಯಕ್ತಿಯ ಮೇಲ್ಮೆಗೆ ಕುರುಹು. ಈ ವಿಶಿಷ್ಟ ಅರ್ಹತೆಯನ್ನು ಇಂದು ಮನುಷ್ಯನು ಇಚ್ಛಾಪೂರ್ವಕವಾಗಿಯೇ ಕಡೆಗಣಿಸುತ್ತಿದ್ದಾನೆ. ಏಕೆಂದರೆ ಅವನು ಕಲಿತುಕೊಳ್ಳಲೇಬೇಕಾದ ನಿಜವಾದ ವಿದ್ಯೆಯಾದ ಆತ್ಮವಿದ್ಯೆಯ ಬಗೆಗೆ ಅವನಿಗೆ ಗೊತ್ತಿಲ್ಲ. ರಾಮಕೃಷ್ಣ ಪರಮಹಂಸರ ಸಮಕಾಲೀನರಾಗಿ ಬೇಕಾದಷ್ಟು ಜನ ವಿದ್ವಾಂಸರು, ಪಂಡಿತರು, ತಜ್ಞರು ಇದ್ದರು. ಆದರೆ ಅವರು ಯಾರಲ್ಲಿಯೂ ಆತ್ಮಜ್ಞಾನವು ಬೆಳಗಲಿಲ್ಲ. ಇದರ ಪರಿಣಾಮವಾಗಿ ಆ ವಿದ್ವಾಂಸರು, ಪಂಡಿತರು, ತಜ್ಞರು ಮೊದಲಾದವರ ಹೆಸರು ಇಂದು ಕೇಳಿ ಬರುವುದೇ ಇಲ್ಲ. ಯಾವುದೇ ವಿದ್ವತ್ತಾಗಲಿ ಲೌಕಿಕ ಕ್ಷೇತ್ರದ ತಜ್ಞತೆಯಾಗಲಿ ಇರದಿದ್ದ ರಾಮಕೃಷ್ಣರ ಹೆಸರು ಮಾತ್ರ ಜಗತ್ತಿನಾದ್ಯಂತ ಹರಡಿಕೊಂಡಿದೆ. ಇದಕ್ಕೆ ಏನು ಕಾರಣ? ಸಕ್ಕರೆ ಬೆರೆತ ನೀರು, ಬರಿಯ ನೀರೂ ನೋಡಲು ಒಂದೇ ರೀತಿಯಾಗಿ ಕಾಣಿಸುತ್ತವೆ. ಕುಡಿದು ನೋಡಿ, ಒಂದು ಶರಬತ್ತು, ಇನ್ನೊಂದು ಬರಿಯ ನೀರು ಎನ್ನುವುದು ಗೊತ್ತಾಗುತ್ತದೆ. ಪರಮಹಂಸರ ಮಾತುಗಳು ಪರಮೋನ್ನತ ಜ್ಞಾನದಿಂದ ತುಂಬಿ ತುಳುಕುತ್ತಿವೆ. ವಿದ್ವಾಂಸರ ಮಾತುಗಳಾದರೋ ಕೇವಲ ಪುಸ್ತಕ ಪಾಂಡಿತ್ಯವಾಗಿರುತ್ತವೆ. ಗ್ರಂಥಗಳ ಪುಟಗಳನ್ನು ತಿರುವಿ ಪಂಡಿತರೆನಿಸಿಕೊಂಡವರು ಹಣದ ಬೆನ್ನು ಹತ್ತುತ್ತಾರೆ. ಅವರು ದೈವತ್ವದ ಕಡೆಗೆ ನುಗ್ಗುವುದಿಲ್ಲ. ನೀರಿಗೆ ಬಿದ್ದ
ಬೆಂಕಿ ಕಡ್ಡಿಗಳು ಎಷ್ಟು ಗೀಚಿದರೂ ಹೊತ್ತಿಕೊಳ್ಳುವುದಿಲ್ಲ. ಅಷ್ಟೇ ಅಲ್ಲ, ಅವುಗಳನ್ನು ಇರಿಸುವ ಪೆಟ್ಟಿಗೆಯೂ ಅವುಗಳಿಂದ ಹಾಳಾಗುತ್ತವೆ. ಅದೇ ರೀತಿಯಲ್ಲಿ ಪ್ರಾಪಂಚಿಕ ಆಸೆಗಳಿಂದ, ಹಂಚಿಕೆಗಳಿಂದ ತುಂಬಿದ ಹೃದಯಗಳು ಗಿಣಿಪಾಠವನ್ನು ಒಪ್ಪಿಸಬಹುದು. ಅವರಿಗೆ ಕೇಳುವವರು ಸಿಕ್ಕಬಹುದು, ಆಚರಿಸುವವರು ಸಿಕ್ಕಲಾರರು. ಸಲಹೆಯನ್ನು ಅವರು ಸ್ವೀಕರಿಸಬಹುದು, ಆದರೆ ಅದನ್ನು ಒಪ್ಪುವುದೂ ಇಲ್ಲ, ಅದರಂತೆ ನಡೆದುಕೊಳ್ಳುವುದೂ ಇಲ್ಲ. ಜಗತ್ತಿನಲ್ಲಿ ನಡೆಯುವ ಪ್ರತಿಯೊಂದು ಘಟನೆಗೂ ಒಂದು ವಿಶೇಷ ಕಾರಣವಿರುತ್ತದೆ, ಅದುವೇ ಜ್ಞಾನ. ತಿಳಿದುಕೊಳ್ಳಬೇಕಾದ ವಸ್ತುಗಳಿಲ್ಲದೆ ತಿಳಿವು ಅಥವಾ ಜ್ಞಾನ ಇರುವುದಿಲ್ಲ. ನಿಜ. ಜ್ಞಾನವೇ ಎರಡು ಬಗೆಯಾಗಿದೆ, ಪ್ರಕಟ ಮತ್ತು ಸುಪ್ತ, ಪ್ರತ್ಯಕ್ಷ ಮತ್ತು ಪರೋಕ್ಷ, ನಿಜ ಮತ್ತು ತೋರಿಕೆ. ಪ್ರತ್ಯಕ್ಷ ಅಥವಾ ಅಪರೋಕ್ಷ ಜ್ಞಾನವನ್ನು ಕಿವಿ ಮತ್ತು ಇತರ ಇಂದ್ರಿಯಗಳ ಮೂಲಕವಾಗಿಯೂ ಇತರರ ಮಾತಿನ ಮೂಲಕವಾಗಿಯೂ ಪಡೆಯಬಹುದು. ಪರೋಕ್ಷ ಅಥವಾ ನಿಜವಾದ ಜ್ಞಾನಕ್ಕೆ ಬಹುಳತೆಗಳಿಲ್ಲ. ಅದು ಮನಸ್ಸನ್ನು ಕಾಡುವ ವಸ್ತುಗಳನ್ನು, ಸೆಳೆತಗಳನ್ನು ವಿಶ್ಲೇಷಿಸುತ್ತದೆ ಮತ್ತು ಅರ್ಥ ಮಾಡಿಕೊಳ್ಳುತ್ತದೆ. ಮನಸ್ಸನ್ನು ಶುದ್ಧಗೊಳಿಸಿ ಹೃದಯದ ದರ್ಶನವನ್ನು ವಿಸ್ತಾರಗೊಳಿಸುತ್ತದೆ. ಜೈ ಸಾಯಿರಾಮ್.